ಕಟ್ ಮಾಡ. ಅಧ್ಯಕ್ಷರು ಸರ್ವ ಸದಸ್ಯರು ಸಭಾಂಗಣದಲ್ಲಿ ಬರಬೇಕಂತ ಕೇಳ್ಕೊಳ್ತೇನೆ. ಬೈಂದೂರು ಉತ್ಸವದ ಪೂರ್ವಭಾವಿಯಾಗಿ ಬೈಂದೂರಿನ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿರುವಂತಹ ಎಲ್ಲ ಗ್ರಾಮಗಳಲ್ಲಿ ಅದ್ದೂರಿಯಾಗಿ ಉತ್ಸವಗಳು ನಡೀತಾ ಇದ್ದಾವೆ. ಆ ಉತ್ಸವ ಇವತ್ತು ಹಳ್ಳಿ ಹೊಳೆಯಲ್ಲಿ. ಇದು ಕೇವಲ ಉತ್ಸವ ಮಾತ್ರವಲ್ಲ, ಜಿಲ್ಲೆಯ ಎಲ್ಲ ಇಲಾಖೆಗಳ ಅಧಿಕಾರಿಗಳು ನಿಮ್ಮೂರಿಗೆ ಬಂದು ನಿಮಗೋಸ್ಕರ ಬಂದು ನಿಮಗಾಗಿ ಎಲ್ಲ ಸ್ಟಾಲ್ಗಳನ್ನು ತೆರೆದು ನಿಮಗೆ ಬೇಕಾಗುವಂತಹ ಎಲ್ಲ ಅನುಕೂಲಗಳನ್ನ ಗ್ರಾಮ ಮಟ್ಟದಲ್ಲಿಯೇ ಮಾಡಿಕೊಡುವಂತಹ ಒಂದು ಉದ್ದೇಶ ಈ ಉತ್ಸವದ ಕಲ್ಪನೆ. ಮಾನ್ಯ ಶಾಸಕರಾಗಿರುವಂತಹ ಶ್ರೀ ಗುರುರಾಜ್ ಗಂಟಿಯವರ ಒಂದು ಕಲ್ಪನೆಯಲ್ಲಿ ಮೂಡಿ ಬಂದಂತಹ ಬೈಂದೂರು ಉತ್ಸವ ಎಲ್ಲ ಗ್ರಾಮಗಳಲ್ಲಿ ಅಂದುಕೊಂಡಕ್ಕಿಂತ ಹೆಚ್ಚಾಗಿ ಬಹಳ ಉತ್ಸಾಹದಿಂದ ಎಲ್ಲ ಗ್ರಾಮಸ್ಥರು ಗ್ರಾಮ ಪಂಚಾಯತ್ನ ಅಧ್ಯಕ್ಷರು ಸೇರಿ ಮಾಡ್ತಾ ಇದ್ದಾರೆ.
ಇವತ್ತು ಹಳ್ಳಿಹೊಳೆ ಗ್ರಾಮದಲ್ಲಿ ಗ್ರಾಮೋತ್ಸವ. ಈ ಗ್ರಾಮೋತ್ಸವದ ಪ್ರಾರಂಭಿಕವಾಗಿ ಸಭಾ ಕಾರ್ಯಕ್ರಮದ ವೇದಿಕೆಗೆ ಆಗಮಿಸಬೇಕು ಅಂತೇಳಿ ಈ ಗ್ರಾಮದ ಪ್ರಥಮ ಪ್ರಾಜೆಕ್ಟ್ ಅಧ್ಯಕ್ಷರು ಶ್ರೀಯುತ ಮಂಜುನಾಥ ಶೆಟ್ಟಿ ಅವರನ್ನ ಅತ್ಯಂತ ಪ್ರೀತಿಯಿಂದ ವೇದಿಕೆಯ ಮೇಲ್ಭಾಗಕ್ಕೆ ಆಹ್ವಾನಿಸಿಕೊಳ್ತಾ ಇದ್ದಾರೆ. ಗ್ರಾಮೋತ್ಸವದ ಮೊದಲ ಭಾಗವಾಗಿ ಆಗಮಿಸಿರುವಂತಹ ಎಲ್ಲ ಅತಿಥಿ ಬಾಂಧವರಿಗೆ ವಂದನೆಯನ್ನು ಸಲ್ಲಿಸುತ್ತಾ ಪ್ರಾರ್ಥನೆಯ ಮೂಲಕವಾಗಿ ಕಾರ್ಯಕ್ರಮವನ್ನು ಪ್ರಾರಂಭಿಸ್ತಾ ಇದ್ದೇವೆ. ಸಂಜೀವಿನಿ ಸಂಘದಿಂದ ಅಶ್ವಿನಿ ಇವರಿಂದ ಪ್ರಾರ್ಥನೆ. ಚಾಮರ ಕರ್ಣ ವಿಳಂಬಿತ ಸೂತ್ರ ವಾಮನ ರೂಪ ಮಹೇಶ್ವರ ಪುತ್ರ ವಿಘ್ನ ವಿನಾಶಕ ಪಾದ ನಮಸ್ತೆ 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 ನಮಃ. ಎಲ್ಲರೂ ಒಂದಾಗಿ ನಿನ್ನ ನಮಿಸಿ ನಲಿಯೋದು ನೋಡೋಕೆ ಚೆನ್ನ. ಕರಣು ಶರಣಯ್ಯ ಶರಣು ಬೆನಕ ನೀಡಯ್ಯ ಬಾಳೆಲ್ಲ ಬೆಳಗುವ ಬೆಳಕ. ಇವತ್ತಿನ ಈ ಒಂದು ಕಾರ್ಯಕ್ರಮ ಸಭಾ ಕಾರ್ಯಕ್ರಮದ ಅಧ್ಯಕ್ಷರು ವಹಿಸಿಕೊಂಡು ಸಭೆ ನಡೆಸಿಕೊಳ್ಬೇಕು ಅಂತ ಕೇಳಿಕೊಳ್ಳುತ್ತಾ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಶ್ರೀ ಮಂಜುನಾಥ ಶೆಟ್ಟಿ ಅವರು ಎಲ್ಲರನ್ನು ಸ್ವಾಗತ ವೇದಿಕೆಯಲ್ಲಿ ನಮ್ಮಲ್ಲಿರುವಂತಹ ಬೈಗೂರು ಉತ್ಸವ ಸಮಿತಿಯ ಸಂಚಾಲಕರಾದ ಶ್ರೀ ಗಣೇಶ್ ಅವರಿಗೆ ಎಲ್ಲರೂ ಸ್ವಾಗತ. ಹಾಗೆ ವೇದಿಕೆಯಲ್ಲಿರುವಂತಹ ಗ್ರಾಮೋತ್ಸವ ಸಮಿತಿ ಸಂಚಾಲಕರಾದ ಶ್ರೀ ವೀರಭದ್ರ ಶೆಟ್ಟಿ ಅವರಿಗೆ ಎಲ್ಲರೂ ಸ್ವಾಗತ. ಹಾಗೆ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರಾದ ಶ್ರೀ ಗಿರಿಜಾ ಅವರಿಗೆ ಎಲ್ಲರೂ ಸ್ವಾಗತ ಕೊಡ್ತೇವೆ. ಹಾಗೆ ವೇದಿಕೆಯಲ್ಲಿರುವಂತಹ ಪ್ರಾಥಮಿಕ ಆರೋಗ್ಯ ಕೇಂದ್ರದ ವೈದ್ಯಾಧಿಕಾರಿ ಡಾಕ್ಟರ್ ಶಾಬೆ ಅವರಿಗೆ ಎಲ್ಲರೂ ಸ್ವಾಗತ ಕೊಡ್ತೇವೆ. ಹಾಗೆ ವೇದಿಕೆಯಲ್ಲಿರುವಂತಹ ಮಕ್ಕಳ ಮತ್ತು ಮಹಿಳಾ ಕಲ್ಯಾಣ ಇಲಾಖೆಯ ಅಧಿಕಾರಿಗಳಾದ ನಿವೇದಿತಾ ಅವರಿಗೆ ಎಲ್ಲರೂ ಸ್ವಾಗತ ಕೊಡ್ತೇವೆ. ಅಸಂಘಟಿತ ಕೃಷ್ಣ ಅವರಿಗೆ ಎಲ್ಲರೂ ಸ್ವಾಗತ ಕೊಡ್ತೇವೆ. ಹಾಗೆ ಡಾಕ್ಟರ್ ಧನ್ಯ ಶ್ರೀರಾಮ ಅವರಿಗೂ ಕೂಡ ಎಲ್ಲರೂ ಸ್ವಾಗತ ಕೊಡ್ತಾರೆ. ಹಾಗೆ ಎಲ್ಲ ಬೆಂಗಳೂರು ತಾಲೂಕಿನ ಬೆಂಗಳೂರಿನ ಕ್ಷೇತ್ರದ ಎಲ್ಲ ಗ್ರಾಮ ಪಂಚಾಯತ್ಗಳಲ್ಲಿ ಪ್ರತಿ ಗ್ರಾಮ ಪಂಚಾಯತ್ಗಳಲ್ಲಿಯೂ ಕೂಡ ಗ್ರಾಮೋತ್ಸವದ ಮೂಲಕವಾಗಿ ಎಲ್ಲ ಇಲಾಖೆಗಳನ್ನ ಜನರ ಬಳಿಯಲ್ಲಿ ಕರೆತರುವಂತಹ ಪ್ರಯತ್ನ ಸರ್ಕಾರ, ಗ್ರಾಮ ಪಂಚಾಯತ್ ಹಾಗೂ ಎಲ್ಲ ಇಲಾಖಾಧಿಕಾರಿಗಳ ಕೈಗೊಳ್ಳುವುದರಿಂದ ಈ ಕಾರ್ಯಕ್ರಮ ಯಶಸ್ವಿಯಾಗ್ತಾ ಇದೆ. ಈ ಕಾರ್ಯಕ್ರಮದ ಕುರಿತು ಶ್ರೀಯುತ ಗಣೇಶ್ ಗಾಣಿಕಾಯಿ ಅವರು ಈ ಉತ್ಸವದ ಸಂಚಾಲಕರು. 2024 ನವೆಂಬರ್ 1, 2, 3ರಂದು ಅತ್ಯಂತ ಅದ್ಭುತವಾಗಿ ಅದ್ಧೂರಿಯಾಗಿ ನೆರವೇರಿಸಿಕೊಂಡಿದ್ದೀವಿ. ಹಿಂದೆಂದೂ ಕಾಣಲಿಯದಂತಹ ಒಂದು ಯಶಸ್ಸನ್ನ ಬೈಂದೂರು ಉತ್ಸವ ಹೋದ ಬಾರಿ ಕಂಡಿದೆ. ಶಾಸಕರು ಪ್ರತಿ ವರ್ಷ ಬೈಂದೂರು ಉತ್ಸವವನ್ನ ಮಾಡಬೇಕು ಅನ್ನುವಂತಹ ಒಂದು ಇಂಗಿತವನ್ನ ವ್ಯಕ್ತಪಡಿಸ್ತಾರೆ. ಅದಕ್ಕಾಗಿ ಒಂದು ನಿಗದಿತ ದಿನಾಂಕವನ್ನ ನೀಡುವುದು ಅಂತ ಹೇಳಿ ಯೋಚನೆ ಮಾಡ್ತಾವಾಗ ನವೆಂಬರ್ 1, 2, 3 ಹೋದ ಬಾರಿ ಮಳೆಯಿಂದ ಸ್ವಲ್ಪ ತೊಂದರೆಗಳಾಗಿ ಈ ಸತಿಯೂ ಅಂಥ ಒಂದು ತೊಂದರೆಗಳಾಗಬಹುದೇನೋ ಅನ್ನುವಂತ ದೃಷ್ಟಿಯಿಂದ ಈ ಬಾರಿ ಜನವರಿ 24, 25, 26ರಂದು ಬೈಂದೂರು ಉತ್ಸವವನ್ನ ಗಣರಾಜ್ಯೋತ್ಸವದ ದಿನದಂದು ಅದ್ಧೂರಿಯಾಗಿ ಆಚರಿಸಲಿದ್ದೇವೆ. ಎಲ್ಲರ ಒತ್ತಾಸೆ ಏನಿತ್ತು ಅಂತ ಹೇಳಿದ್ರೆ ಪ್ರತಿ ವರ್ಷ ನೀವು ಬೈಂದೂರು ಉತ್ಸವವನ್ನ ಆಚರಿಸ್ತಾ ಇದ್ದೀರಿ. ಬೈಂದೂರು 43 ಗ್ರಾಮಗಳಲ್ಲಿ ವ್ಯಾಪಿಸಿಕೊಂಡಿದೆ. ನೀವು ಪ್ರತಿ ವರ್ಷ ಆ ಒಂದು ಭಾಗದಲ್ಲಿ ಮಾಡುವುದನ್ನ ಬಿಟ್ಟು ನಮ್ಮ ವಿಧಾನಸಭಾ ಕ್ಷೇತ್ರದ ಮಧ್ಯಭಾಗದಲ್ಲಿ ಹಾಗೆ ಈಗ ಸಿದ್ದಾಪುರದಲ್ಲಿ ಇಂಥ ಬೇರೆ ಬೇರೆ ಕಡೆಗಳಲ್ಲಿ ನೀವು ಮಾಡಿ ಅನ್ನುವಂತ ಒತ್ತಾಸೆ ಕೇಳಿ ಬಂತು. ಆಗ ಶಾಸಕರು ಒಂದು ಪರಿಕಲ್ಪನೆಯನ್ನ ಮಾಡ್ತಾರೆ. ಪ್ರತಿ 43 ಗ್ರಾಮಗಳಲ್ಲಿ ಒಂದು ಗ್ರಾಮೋತ್ಸವವನ್ನ ಆಯೋಜಿಸಬೇಕು. ಅದಕ್ಕೆ ಕೀರ್ತಿ ಕಳಶವಂತಂತೆ ಬೈಂದೂರು ಉತ್ಸವವನ್ನ ಬೈಂದೂರಿನಲ್ಲಿ ಆಯೋಜಿಸಬೇಕು ಅನ್ನುವಂಥ ಉತ್ಸವ ಅಂತ ಹೇಳಿದ ತಕ್ಷಣ ಮೊದಲಿಗೆ ನೆನಪಾಗುವಂತದ್ದು ಬಹಳ ಹಣಕಾಸು ಬೇಕಾಗ್ತದೆ, ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಮಾಡಬೇಕಾಗ್ತದೆ, ಅದನ್ನು ಹೊಂದಾಣಿಕೆ ಮಾಡುವುದು ಹೇಗೆ, ಪ್ರತಿ ಗ್ರಾಮದಲ್ಲಿ ಅಂತಂದ್ರೆ ಅದನ್ನ ಆಯೋಜಿಸುವುದು ಹೇಗೆ ಅನ್ನುವಂತ ಕಲ್ಪನೆ. ಶಾಸಕರ ಕಲ್ಪನೆಯಲ್ಲಿ ಇದ್ದು ಉತ್ಸವ ಅನ್ನುವಂತ ಹೆಸರು ಮಾತ್ರ
ಅಲ್ಲಿ 5 ರೀತಿಯ ಸೇವೆಯನ್ನ ಪ್ರತಿ ಗ್ರಾಮದಲ್ಲಿ ಗ್ರಾಮದ ಜನರಿಗೆ ನೀಡಬೇಕು ಅನ್ನುವಂತಹ ಒಂದು ಕಲ್ಪನೆ. ಪ್ರಥಮವಾಗಿ ಆರೋಗ್ಯ. ಪ್ರತಿ ಗ್ರಾಮದಲ್ಲಿ 43 ಗ್ರಾಮಗಳಲ್ಲಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನ ಏರ್ಪಡಿಸಬೇಕು ಅನ್ನುವಂಥ. ಆರೋಗ್ಯ ತಪಾಸಣಾ ಶಿಬಿರ ಅಂತೇಳಿ ಹೇಳಿದ್ರೆ ಕ್ಯಾನ್ಸರ್ ಟೆಸ್ಟ್ ಇರ್ಬೋದು, ಕಣ್ಣಿನ ಚಿಕಿತ್ಸೆ ಇರ್ಬೋದು, ಚರ್ಮರೋಗ ಇರ್ಬೋದು, ಎಲ್ಲಾ ರೀತಿಯ ಪ್ರಿಲಿಮಿನರಿ ಏನು ಆರೋಗ್ಯ ತಪಾಸಣೆಯನ್ನ ಪ್ರತಿ ಗ್ರಾಮದಲ್ಲಿ ಮಾಡಬೇಕು ಅನ್ನುವಂತ ಒಂದು ಕಲ್ಪನೆ. ಎರಡನೇದು ಕೃಷಿ. ಒಂದು ಗ್ರಾಮದಿಂದ ಇನ್ನೊಂದು ಗ್ರಾಮಕ್ಕೆ ಕೃಷಿ ವಿಭಿನ್ನವಾಗಿ ಇದೆ. ಫಾರ್ ಎಕ್ಸಾಂಪಲ್, ಉಪ್ಪುಂದದಲ್ಲಿ ಶೇಂಗಾ ಅಥವಾ ಭತ್ತ, ಕಲ್ಲಂಗಡಿ ಇಂತಹ ಬೆಳೆಗಳನ್ನ ಬೆಳೆದ್ರೆ ಇವತ್ತು ಹಳ್ಳಿ ಹೊಳೆಯಲ್ಲಿ ರಬ್ಬರ್, ಅಡಿಕೆ, ಕಾಳುಮೆಣಸು, ಕಾಡುತ್ಪನ್ನಗಳನ್ನ ಹೆಚ್ಚಾಗಿ ಬೆಳೀತಾರೆ. ಇಲಾಖೆಯವರು ಕೇಂದ್ರೀಕೃತ ಸ್ಥಾನದಲ್ಲಿ ಇದ್ದುಕೊಂಡು ಎಲ್ಲರಿಗೂ ಓವರ್ ಆಲ್ ಒಂದೇ ಇನ್ಫಾರ್ಮೇಶನ್ ಕೊಡ್ತಾ ಇದ್ದಾರೆ. ಅದಾಗಬಾರದು. ಆಯಾಯ ಗ್ರಾಮಕ್ಕೆ ಸಂಬಂಧಪಟ್ಟಂತೆ ಯಾವ ಒಂದು ವಿಚಾರಗಳು ಕೃಷಿಗೆ ಬೇಕಾಗ್ತದೆ ಅದನ್ನ ಇಲಾಖೆಯವರು ನೀಡಬೇಕು ಅನ್ನುವಂತ ಉದ್ದೇಶವನ್ನು ಇಟ್ಕೊಂಡು ಪ್ರತಿ ಗ್ರಾಮಕ್ಕೂ ಇಲಾಖೆಯವರು ಹೋಗ್ಬೇಕು, ನಾವೀನ್ಯ ತಂತ್ರಜ್ಞಾನವನ್ನ ಅಲ್ಲಿ ಪ್ರಸ್ತುತಪಡಿಸಬೇಕು ಅನ್ನುವಂತ ಕಲ್ಪನೆಯಿಂದ ಕೃಷಿಯನ್ನ ಆಯ್ಕೆ ಮಾಡಿಕೊಂಡಿದ್ದಾರೆ. ಮೂರನೇದು ವಿದ್ಯಾ ಬೆಳಕು ಅಂತ. ಕನಿಷ್ಠ ಒಂದು 2 ಬಡ ವಿದ್ಯಾರ್ಥಿಗಾದ್ರೂ ಪ್ರತಿ ಗ್ರಾಮದಲ್ಲಿ ಒಂದು ಸ್ಕಾಲರ್ಶಿಪ್ ಅನ್ನ ಪ್ರೊವೈಡ್ ಮಾಡಿ ಅವರನ್ನ ಉತ್ತೇಜನ ಮಾಡಬೇಕು ಅನ್ನುವಂತ ಗುರಿಯನ್ನು ಇಟ್ಟುಕೊಂಡು ಬೈಂದೂರು ಉತ್ಸವವನ್ನ ದೊಡ್ಡದಾಗಿ ನಾವು ಆಯೋಜಿಸುತ್ತಿದ್ದೇವೆ. ಅದರಲ್ಲಿ ದಾನಿಗಳ ಸಹಾಯದಿಂದ ಕನಿಷ್ಠ 2 ವಿದ್ಯಾರ್ಥಿಗಳಿಗೆ ಒಂದು ಗ್ರಾಮದಲ್ಲಿ ಅಂತಂದ್ರೆ ಇಡೀ ಕ್ಷೇತ್ರದಲ್ಲಿ ಎಲ್ಲರಿಗೂ ಒಂದು ಕನಿಷ್ಠವಾದ ಕನಿಷ್ಠ ಬಡ ವರ್ಗದ ವಿದ್ಯಾರ್ಥಿಗಳಿಗೆ ಒಂದು ವಿದ್ಯಾರ್ಥಿ ವೇತನವನ್ನ ನೀಡಬೇಕು, ಕನಿಷ್ಠ ಒಂದು 3 ಜನರಿಗಾದ್ರೂ ನೀಡಬೇಕು ಅನ್ನುವಂತ ಯೋಜನೆ. 4ನೇದು ಮಹಿಳಾ ಸಬಲೀಕರಣ. ಇವತ್ತು ಸಂಜೀವಿನಿ ಸಂಘಗಳು ಕೇವಲ ಆರ್ಥಿಕ ಹೊಣೆಗಾರಿಕೆಯನ್ನ ನಿಭಾಯಿಸಲಿಕ್ಕೆ ಮಾತ್ರ ಇರುವಂತಹದ್ದು ಅನ್ನುವಂತ ಕಲ್ಪನೆ ಎಲ್ಲರ ಮನಸ್ಸಿನಲ್ಲಿದೆ. ಸಂಜೀವಿನಿ ಸಂಘ ಅಂತೇಳಿ ಹೇಳಿದ್ರೆ ಪ್ರತಿಯೊಬ್ಬ ಮಹಿಳೆಯು ತನ್ನ ದುಡಿಮೆಯನ್ನ ಹೇಗೆ ಸೃಷ್ಟಿಸಿಕೊಳ್ಳಬಹುದು ಎನ್ನುವಂತಹ ಒಂದು ವಿಚಾರವನ್ನ ಎಲ್ಲ ರೀತಿಯ ವಿವಿಧ ಆಂಗಲ್ ನಲ್ಲಿ ಅದಕ್ಕೆ ಬೇಕಾದ ಸಪೋರ್ಟ್ ಗಳನ್ನ ಯಾವ ರೀತಿಯಲ್ಲಿ ನೀಡುವುದು ಅನ್ನುವಂತ ವಿಚಾರವನ್ನ ಆ ಸಂಘದಲ್ಲಿ ಇನ್ಕ್ಲೂಡ್ ಮಾಡಿದ್ದಾರೆ. ಬೇರೆ ಬೇರೆ ಯೋಜನೆಗಳನ್ನ ಬೇರೆ ಬೇರೆ ಇಲಾಖೆಗಳನ್ನ ಕೋಆಪ್ ಮಾಡಿಕೊಂಡು ಅವರಿಗೆ ಸಹಾಯವನ್ನ ಮಾಡ್ತಾ ಇದ್ದಾರೆ. ಅವರು ಮುಖ್ಯ ವೇದಿಕೆಯಲ್ಲಿ ಬರಬೇಕು, ಅವರಿಗೆ ಬೇಕಾದಂತಹ ಒಂದು ಸಪೋರ್ಟ್ ಅನ್ನ ನೀಡಬೇಕು ಅನ್ನುವಂತ ಉದ್ದೇಶದಿಂದ ಸಬಲೆ ಅನ್ನುವಂತ ಕಾನ್ಸೆಪ್ಟ್ ಅನ್ನ ಇಟ್ಕೊಂಡು ಮಹಿಳಾ ಸಬಲೀಕರಣವನ್ನ ಇಲ್ಲಿ ಇನ್ಕ್ಲೂಡ್ ಮಾಡಿದ್ದಾರೆ. ಕೊನೆಯದಾಗಿ ಕೃಷಿ ಅಲ್ಲ, ಕೊನೆಯದಾಗಿ ಕ್ರೀಡೆ. ಈ ಎಲ್ಲ ಯೋಜನೆಗಳನ್ನ ಮಾಡುವಾಗ ಕ್ರೀಡೋತ್ಸವವನ್ನ ಆಯಾ ಗ್ರಾಮದಲ್ಲಿ ಏರ್ಪಡಿಸಿದ್ರೆ ಜನರು ಅದಕ್ಕೆ ಒಂದು ಸೇರ್ತಾರೆ, ಕ್ರೀಡೆಗೆ ಒಂದು ಉತ್ತೇಜನ ಕೊಡಬಹುದು ಅನ್ನುವಂತ ಉದ್ದೇಶದಿಂದ ಆಯಾಯ ಗ್ರಾಮಕ್ಕೆ ಸಂಬಂಧಪಟ್ಟಂತೆ ಒಂದು ಕ್ರೀಡೋತ್ಸವವನ್ನ ಏರ್ಪಡಿಸಬೇಕು ಅನ್ನುವಂತ ಒಂದು ಕಲ್ಪನೆ. ಈ 5 ಕಲ್ಪನೆಯನ್ನ ಶಾಸಕರು ಮಾನ್ಯ ಜಿಲ್ಲಾಧಿಕಾರಿಯವರ ಇಟ್ಟಾವಾಗ ಇಂತಹ ಒಂದು ಅದ್ಭುತ ಕಲ್ಪನೆಯನ್ನ ನೀವು ಮಾಡಿದ್ದೀರಿ, ನಮ್ಮ ಎಲ್ಲಾ ಇಲಾಖೆಯವರ ಸಹಕಾರವನ್ನು ನಾವು ನೀಡ್ತೇವೆ, ನಿಮ್ಮ ಯೋಜನೆ ಫಲಪ್ರದವಾಗಿ ನಾವೆಲ್ಲಾ ಇಲಾಖೆಯವರನ್ನ ಕಳಿಸ್ಕೊಡ್ತೇವೆ ಅಂತ ಹೇಳಿ ಒಂದು ಭರವಸೆಯನ್ನ ನೀಡ್ತಾರೆ. ಆದ್ರಿಂದ ಇವತ್ತು ದೇಶದಲ್ಲಿಯೇ ಪ್ರಪ್ರಥಮ ಬಾರಿಗೆ ಬೈಂದೂರು ವಿಧಾನಸಭಾ ಕ್ಷೇತ್ರದಲ್ಲಿ 43 ಗ್ರಾಮಗಳಲ್ಲಿಯೂ ಗ್ರಾಮೋತ್ಸವ ಅನ್ನುವಂತಹ ಒಂದು ಕಲ್ಪನೆ ನೆರವೇರ್ತಾ ಇದೆ. ಇದಕ್ಕೆಲ್ಲ ಕಾರಣ ಆಗಿರುವುದು ನಮ್ಮ ಮಾನ್ಯ ಶಾಸಕರ ಕಲ್ಪನೆ. ಅವರಿಗೊಂದು ಚಪ್ಪಾಳೆಯನ್ನ ಕೊಡ್ಬೇಕಂತ ಅವರು ಒಂದು ಕಲ್ಪನೆಯನ್ನ ಮಾಡಿ ಪ್ರತಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು, ಪಿಡಿಒಗಳು ಹಾಗೂ ಅಧಿಕಾರಿಗಳಿಗೆ ಕೇಳ್ಕೊಂಡಾಗ ತುಂಬು ಮನಸ್ಸಿನಿಂದ ಎಲ್ಲರೂ ನೀವು ಇಲ್ಲಿ ಅದ್ಭುತವಾಗಿ ಆಯೋಜನೆಯನ್ನ ಮಾಡಿದ್ದೀರಿ. ಈ ಒಂದು ಅದ್ಭುತವಾದ ಆಯೋಜನೆಗೆ ಮಾನ್ಯ ಅಧ್ಯಕ್ಷರು, ಹಳ್ಳಿಹೊಳೆ ಗ್ರಾಮ ಪಂಚಾಯತ್ ಅಧ್ಯಕ್ಷರು, ಸರ್ವ ಸದಸ್ಯರು ಹಾಗೂ ಅಧಿಕಾರಿ ವೃಂದದವರಿಗೆ ಹಾಗೂ MBKಯ ಇದು ಸಂಜೀವಿನಿ ಸಂಘದ ಒಕ್ಕೂಟದ ಅಧ್ಯಕ್ಷರಿಗೆ, ಎಲ್ಲಾ ಅಧಿಕಾರಿಗಳಿಗೆ ಬೈಂದೂರು ಉತ್ಸವ ಸಮಿತಿಯ ಪರವಾಗಿ ತುಂಬು ಹೃದಯದ ಧನ್ಯವಾದವನ್ನ ನಾನು ಅರ್ಪಿಸ್ತಾ ಇದ್ದೇನೆ.
ಬಹಳ ಮುಖ್ಯವಾಗಿ ಜನವರಿ 24, 25, 26ರಂದು ಒಂದು ಅದ್ಭುತವಾದ ಒಂದು ಉತ್ಸವವನ್ನ ಬೈಂದೂರಿನಲ್ಲಿ ನಾವು ಮಾಡ್ಲಿಕ್ಕಿದ್ದೇವೆ. ಈ ಎಲ್ಲ ಉತ್ಸವಕ್ಕೆ ನೀವೆಲ್ಲರೂ ಬರಬೇಕು. ಅಲ್ಲಿ BK ಯೂನಿವರ್ಸಿಟಿಯವರು 24 ಇಂಜಿನಿಯರಿಂಗ್ ಕಾಲೇಜ್ಗಳನ್ನ ಕರೆಸಿ ಸೈನ್ಸ್ ಎಕ್ಸಿಬಿಷನ್ ಅನ್ನ ಕಂಡಕ್ಟ್ ಮಾಡ್ತಾ ಇದ್ದಾರೆ. ಶಸ್ತ್ರಶಾಸ್ತ್ರ ಪ್ರದರ್ಶನ ಅನ್ನುವಂತಹ ಒಂದು ವ್ಯವಸ್ಥೆ ನಾವು ಮಾಡ್ಲಿಕ್ಕಿದ್ದೇವೆ. ಎಲ್ಲಾ ಇಲಾಖೆಯವರ ಸ್ಟಾಲ್ ಗಳನ್ನ ಹಾಕಿ ಅವರವರ ಇಲಾಖೆಯಲ್ಲಿ ಏನೇನು ಸವಲತ್ತುಗಳಿದೆ ಅನ್ನುವಂಥದ್ದನ್ನ ಪ್ರಸ್ತುತಪಡಿಸ್ತಾರೆ. ಸಾಂಸ್ಕೃತಿಕ ಕಾರ್ಯಕ್ರಮಗಳಿಂದ ಹಿಡಿದು ಬೀಚುತ್ಸವ, ಹೀಗೆ ಎಲ್ಲಾ ಒಂದು ಹೆಚ್ಚು ಕಡಿಮೆ ಒಂದು 26 ಕಾರ್ಯಕ್ರಮಗಳು ಆ ಒಂದು 3 ದಿನದಲ್ಲಿ ನೆರವೇರಲಿಕ್ಕಿದೆ. ಪ್ರಥಮ ಬಾರಿ ಬೈಂದೂರಿನಲ್ಲಿ ಗೋವುಗಳ ಸಮ್ಮೇಳನ ನಡೆಯಲಿಕ್ಕಿದೆ, ಕರುಗಳ ಸಮ್ಮೇಳನ ನಡೆಯಲಿಕ್ಕಿದೆ. KMF ನವರು ನಡೆಸಿಕೊಳ್ತಾರೆ. ಎಲ್ಲ ಕಾರ್ಯಕ್ರಮಕ್ಕೆ ನೀವೆಲ್ಲರೂ ಬಂದು ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಬೇಕಂತ ಮತ್ತೊಮ್ಮೆ ನಾನು ಕೇಳ್ಕೊಳ್ತಾ ಇದ್ದೇನೆ. ಇವತ್ತು 29ನೇ ಗ್ರಾಮೋತ್ಸವ, 29 ಅಂತ ಅನ್ಕೊಂಡಿದ್ದೀನಿ, ಇಲ್ಲಿ ನಡೀತಾ ಇದೆ. ಬೈಂದೂರಿನಲ್ಲಿ ಪಟ್ಟಣ ಪಂಚಾಯತ್ ನಲ್ಲಿ ಬಡವರಿಯಲ್ಲಿ ನಡೀತಾ ಇದೆ. ಇವತ್ತು 2 ಬದಿಯಲ್ಲಿ ಗ್ರಾಮೋತ್ಸವ ನಡೀತಾ ಇದೆ. ಶಾಸಕರು ಪ್ರತಿ ಗ್ರಾಮೋತ್ಸವದಲ್ಲಿ ಪಾಲ್ಗೊಳ್ಬೇಕು ಅನ್ನುವಂಥದ್ದು ಎಲ್ಲರ ಆಸೆ ಆಗಿರ್ತದೆ. ಆದ್ರೆ ಅವರ ವಿಚಾರ ನಾನು ಮುಖ್ಯವಲ್ಲ, ಕಾರ್ಯಕ್ರಮಗಳು ಅಲ್ಲಿ ಆಗ್ಬೇಕು, ಜನರಿಗೆ ಅಲ್ಲಿಂದ ಒಂದು ಬೆನಿಫಿಟ್ ಅನ್ನ ಪಡಿಬೇಕು ಅನ್ನುವಂಥದ್ದು ಮಾತ್ರ ಆಗಿದೆ. ಆದ್ರಿಂದ ಅವರು ಇವತ್ತು ಬೇರೆ ಕೆಲಸದ ನಿಮಿತ್ತ ಇದ್ದಾರೆ. ಅವರ ಪರವಾಗಿ ನಾವು ಬಂದಿದ್ದೇವೆ. ಅವರ ಸಂದೇಶವನ್ನ ನಾನು ಹೇಳಿದ್ದೇನೆ. ನೀವೆಲ್ಲರೂ ಗ್ರಾಮೋತ್ಸವವನ್ನ ಯಶಸ್ವಿಗೊಳಿಸಿಕೊಡ್ಬೇಕು. ಮುಂದಿನ ದಿನಗಳಲ್ಲಿ ಈ ಗ್ರಾಮೋತ್ಸವದ ಕಲ್ಪನೆಯನ್ನ ನಮ್ಮ ಸಂಜೀವಿನಿ ಸಂಘದವರೇ ನೇತೃತ್ವವನ್ನು ವಹಿಸಿ ಮುಂದುವರಿಸಬೇಕು ಅಂತ ಕೇಳ್ಕೊಳ್ತಾ ನನ್ನ ಒಂದು 2 ಮಾತನ್ನ ಮುಗಿಸ್ತಾ ಇದ್ದೇನೆ. ಧನ್ಯವಾದ. ಬೈಂದೂರು ಉತ್ಸವದ ಎಲ್ಲ ದಂಪತಿಗಳನ್ನ ತಮ್ಮ ಮುಂದಿಟ್ಟಂತಹ ಉತ್ಸವದ ಸಂಚಾಲಕರು ಪ್ರತಿನಿತ್ಯ ಅದೇ ಕಾರ್ಯಕ್ರಮದಲ್ಲಿದ್ದಾರೆ. ಶ್ರೀಯುತ ಗಣೇಶ್ ಗಾಣಿಗ ಅವರು ಒಂದಷ್ಟು ಸಂಯೋಜನೆಯನ್ನ ಮಾಡ್ತಾ ಇದ್ದಾರೆ. ಈ ಒಂದು ಬಹಳ ದೂರದ ಹಳ್ಳಿಗಳಿಗೆ ಆಗಮಿಸಿದ್ದೀರಿ. ನಿಮ್ಮ ಪ್ರಾಸ್ತಾವಿಕ ಹಾಗೂ ಉತ್ಸವದ ಗ್ರಾಮೋತ್ಸವದ ಸಂಚಾಲಕರು ಶ್ರೀಯುತ ವೀರಭದ್ರ ಶೆಟ್ಟಿ ಗಂಡಿಹೊಳೆ ಇವರು ಆಗಮಿಸಿದ್ದಾರೆ. ಗಂಡಿಹೊಳೆ ಗ್ರಾಮ ಪಂಚಾಯತ್ನ ಮಂಜುನಾಥ್ ಶೆಟ್ಟಿ ಅವರೇ, ಹಾಗೆ ಸಂಚಾಲಕರಾದಂಥ ಗಣೇಶ ಗಾಣಿಗ, ಗಂಡಿಹೊಳೆ ಗ್ರಾಮಸ್ಥರಿಗೆ ಗಣೇಶನ ಮಾತನಾಡಿದ್ದಾರೆ. ಹಾಗೆ ಒಂದೆರಡು ವಿಚಾರವನ್ನು ಉಲ್ಲೇಖ ಮಾಡಿ ನಾವು ಮಾತನಾಡುತ್ತೇವೆ. ಶಾಸಕರ ಪರಿಕಲ್ಪನೆಯಲ್ಲಿ ಬೈಂದೂರು ಉತ್ಸವ ಕಳೆದ ಬಾರಿ ಯಶಸ್ವಿಯಾಗಿದೆ. ಈ ಬಾರಿ ಸ್ವಲ್ಪ ಮುಂದಕ್ಕೆ ಹೋಗಿ ಶಾಸಕರು ಸರ್ಕಾರದ 100 ಯೋಜನೆಗಳು ಇವತ್ತು ಜನರಿಗೆ ತಲುಪ್ತಾ ಇಲ್ಲ, ಜನರಿಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ. ಎಲ್ಲ ಯೋಜನೆಗಳನ್ನ ಜನರ ಬಳಿಗೆ ಕೊಂಡೊಯ್ಯುವುದು ಶಾಸಕರ ಮೂಲ ಉದ್ದೇಶ. ತನ್ಮೂಲಕ ಜನರಿಗೆ ಸರ್ಕಾರದ ಯೋಜನೆಗಳು ಮುಟ್ಟಿಸಬೇಕು ಎನ್ನುವಂಥದ್ದು ಶಾಸಕರ ಪರಿಕಲ್ಪನೆಯ ಮೂಲ ಉದ್ದೇಶವಾಗಿತ್ತು. ಅದು ಇವತ್ತು ಬೈಂದೂರು ಕ್ಷೇತ್ರದಲ್ಲಿ ಸಾಕಾರಗೊಳ್ತಾ ಇದೆ, ಸಾಕಾರಗೊಂಡಿದೆ ಎನ್ನುವಂಥದ್ದು ನನ್ನ ವಿಚಾರ. ಹಾಗೆ ಬೈಂದೂರು ಉತ್ಸವದ ಪೂರಕವಾಗಿ ಪ್ರತಿ ಗ್ರಾಮದಲ್ಲಿಯೂ ಗ್ರಾಮೋತ್ಸವವನ್ನ ಯಶಸ್ವಿಯಾಗಿ ಎಲ್ಲಾ ಗ್ರಾಮ ಮಟ್ಟದಲ್ಲಿಯೂ ಮಾಡಿಕೊಂಡು ಬರ್ತಾ ಇದ್ದೇವೆ. ಹಾಗೆ ಈ ಹಳ್ಳಿ ವಲಯ ಗ್ರಾಮೋತ್ಸವ ಎನ್ನುವಂತಹದ್ದು ಇವತ್ತು ಯಶಸ್ವಿಯಾಗಿದೆ ಎನ್ನುವಂತಹದ್ದು ನನ್ನ ಅಭಿಪ್ರಾಯ. ಹಾಗೆ ಈ ಗ್ರಾಮೋತ್ಸವಕ್ಕೆ ದುಡಿದಂತ ಮಂಜುನಾಥ್ ಶೆಟ್ಟಿ ಯಾಗಿ ಈ ಭಾಗದ PDO ಮತ್ತು ಎಲ್ಲ ಅಧಿಕಾರಿಗಳು, ಯಶಸ್ವಿನಿ ಎಲ್ಲರೂ ಯಾರ್ಯಾರು ಇದಕ್ಕೆ ದುಡಿದಿದ್ದೀರಿ ಎಲ್ರಿಗೂ ಬೈಂದೂರು ಉತ್ಸವ ಪರವಾಗಿ ಹಾಗೂ ಶಾಸಕರ ಪರವಾಗಿ ಧನ್ಯವಾದವನ್ನು ಹೇಳ್ತಾ ಎಲ್ಲ ಸದುಪಯೋಗವನ್ನು ಜನರು ಪಡೆದುಕೊಳ್ಳಿ. ಮತ್ತೆ ಮುಂಬರುವಂತ ಬೈಂದೂರು ಉತ್ಸವದಲ್ಲಿ ತಾವೆಲ್ಲರೂ ಪಾಲ್ಗೊಳ್ಳುವ ಯಶಸ್ವಿಗೊಳಿಸಬೇಕಂತ ಮನವಿಯನ್ನು ಮಾಡಿಕೊಟ್ಟು ನನ್ನ ಮಾತನ್ನು ಮುಗಿಸುತ್ತೇನೆ. ಈ ಒಂದು ಕಲ್ಪನೆಯಲ್ಲಿ ಗ್ರಾಮೋತ್ಸವ ಒಂದು ಹಳ್ಳಿವಳೆಯಲ್ಲಿ ನಡೀತಾ ಇದೆ. ನಾವು ಈಗಾಗಲೇ ನಮ್ಮ ಆಯುಷ್ ಇಲಾಖೆ ವತಿಯಿಂದ ಹಲವಾರು ಗ್ರಾಮ ಪಂಚಾಯತ್ಗಳಲ್ಲಿ ಭಾಗವಹಿಸಿದ್ದೇವೆ. ಎಲ್ಲ ನಮ್ಮ ಇಲಾಖೆಗಳು ಸಹ ಭೇಟಿ ನೀಡಿ ಅಲ್ಲಿ ಸಿಗುವಂತಹ ಮಾಹಿತಿ ಅಥವಾ ಅಲ್ಲಿ ಸಿಗುವಂತಹ ಸೌಲಭ್ಯವನ್ನು ಪಡೆದುಕೊಳ್ಳುವಂತ ಕಷ್ಟ. ಈಗ ಕಾರ್ಮಿಕ ಇಲಾಖೆ ಇರ್ಬೋದು, ತೋಟಗಾರಿಕೆ ಇಲಾಖೆ ಇರ್ಬೋದು, ಪಶು ಇಲಾಖೆ ಇರ್ಬೋದು, ಆರೋಗ್ಯ ಇಲಾಖೆ ಇರ್ಬೋದು. ಹಾಗಾಗಿ ಈ ಸಂದರ್ಭದಲ್ಲಿ ಎಲ್ಲ ಇಲಾಖೆಗಳು ಇಲ್ಲಿಗೆ ಬರ್ತಾರೆ. ಏನು ಸೌಲಭ್ಯ ಬೇಕು
ಅದನ್ನ ಇಲ್ಲಿ ಪಡೆದುಕೊಂಡ್ರೆ ಅಥವಾ ನಮ್ಗೆ ಏನು ಮಾಹಿತಿ ಬೇಕು ಅದನ್ನ ಪಡ್ಕೊಂಡ್ರೆ ಆ ಮಾಹಿತಿಯನ್ನ ನಂತರ ನಮ್ಮ ಇಲಾಖೆಗೆ ಬಂದು ಅದರ ಪ್ರಯೋಜನವನ್ನು ಪಡೆದುಕೊಳ್ಬಹುದು ಸಾರ್ವಜನಿಕರು. ಆ ಉದ್ದೇಶಕ್ಕಾಗಿ ಎಲ್ಲ ಇಲಾಖೆಗಳು ಇಲ್ಲಿಗೆ ಆಗಮಿಸಿದ್ದಾರೆ. ಅದರ ಜೊತೆಗೆ ಬಹಳಷ್ಟು ಖಾಸಗಿ ಸಂಸ್ಥೆಗಳು ಸಹ ಇದರೊಂದಿಗೆ ಕೈಜೋಡಿಸಿದ್ದಾರೆ. ಸೊ ಕಾರ್ಯಕ್ರಮ ಯಶಸ್ವಿಯಾಗಿ ನಡೀತಾ ಇದೆ. ಸಾರ್ವಜನಿಕರು ಈ ಕಾರ್ಯಕ್ರಮದ ಸದುಪಯೋಗವನ್ನು ಪಡೆದುಕೊಳ್ಳಿ ಹಾಗೂ ಮುಂದೆ ಜನವರಿ 24, 25, 26ರಂದು ನಡೆಯುವಂತಹ ಬೈಂದೂರು ಉತ್ಸವದಲ್ಲಿ ಎಲ್ಲರೂ ಪಾಲ್ಗೊಂಡು ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಬೇಕಾಗಿ ನಮ್ಮ ಎಲ್ಲರ ಪರವಾಗಿ ಕೇಳಿಕೊಳ್ತೇನೆ. ಧನ್ಯವಾದಗಳು. ಏನೇನು ನಿಮ್ಗೆ ಏನೇನು ಸವಲತ್ತುಗಳು ಸಿಗ್ತದೆ ಯಾವ ಇಲಾಖೆಯಿಂದ ಎಲ್ಲ ಮಾಹಿತಿಯನ್ನ ನಿಮ್ಗೆ ಅಲ್ಲೇ ಕೊಡ್ತಾರೆ. ಫಲಾನುಭವಿಗಳಾಗಿರುವಂತಹ ಶ್ವೇತಾ ಶ್ರೀ ಇಂದ ಅನೇಕ ಸವಲತ್ತುಗಳು ಕೃಷಿ ಇಲಾಖೆಯಿಂದ, ತೋಟಗಾರಿಕೆ ಇಲಾಖೆಯಿಂದ ಈ ಭಾಗದಲ್ಲಿ ಹೆಚ್ಚಾಗಿ ನಡೆಯುವುದು ತೋಟಗಾರಿಕೆ, ಕೃಷಿ. ಎಲ್ಲ ಅಧಿಕಾರಿಗಳು ಆಗಮಿಸಿದ್ದಾರೆ. ಇಂದ ಅನೇಕ ಇದೀಗ ಸಮಾರಂಭದ ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಂಡಿರುವಂತಹ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಈ ಗ್ರಾಮೋತ್ಸವದ ಕುರಿತು ಮಾತನಾಡಲಿದ್ದಾರೆ. ನಾವೆಲ್ಲ ಈ ಗ್ರಾಮ ಪಂಚಾಯತ್ನ ಗ್ರಾಮಸ್ಥರು ಅದನ್ನ ಸದುಪಯೋಗಪಡಿಸಿಕೊಳ್ಬೇಕು. ಹಾಗೆ ಮುಂದಿನ ದಿನಗಳಲ್ಲಿ ಸಹ ನಮ್ಮ ಇಲಾಖೆ ಏನೇನು ಸಿಗ್ತದೆ ಅಂತ ಒಂದು ಆಯಾ ಸ್ವಾಮಿಗಳು ಅವರು ಹೇಳಿದ್ದಾರೆ. ಇಲ್ಲಿ ಕೆಲವೊಂದು ಐಟಮ್ ಸಿಗ್ತಾ ಇದ್ರೆ ಬರಲಿ ಕೇಳ್ತಾರೆ, ಕುಂದಾಪುರ ಬೈಂದೂರು ಬರಲಿ ಕೇಳ್ತಾರೆ. ಅಲ್ಲಿ ಹೋಗಿ ನಾವು ಆ ಕಾರ್ಯಕ್ರಮದ ಸದುಪಯೋಗವನ್ನು ಪಡಿಸ್ಕೊಳ್ಬೇಕು ಅಂತ ಹೇಳುತ್ತಾ, ಹಾಗೆ ಬೈಂದೂರು ಉತ್ಸವಕ್ಕೂ ಸಹ ಅಲ್ಲಿ ಇನ್ನು ರಾಜ್ಯ ಮಟ್ಟದ ಮತ್ತು ಹೊರ ರಾಜ್ಯದಿಂದ ಕೆಲವೊಂದು ಐಟಮ್ಗಳು ಸಹ ಅಲ್ಲಿ ಬರ್ಲಿಕ್ಕಿದೆ. ಅದರ ಸದುಪಯೋಗ ಪಡೆದುಕೊಳ್ಬೇಕು ಅಂತ ಹೇಳುತ್ತಾ ಈ ಒಂದು ಕಾರ್ಯಕ್ರಮದ ಸಂಪೂರ್ಣವನ್ನು ಸದುಪಯೋಗ ಪಡಿಸ್ಕೊಳ್ಬೇಕು ಅಂತ ಹೇಳುತ್ತಾ ಎಲ್ಲರಿಗೂ ಒಂದಿಷ್ಟು ಬೈಂದೂರು ವಹಿಸಿರ್ತಕ್ಕಂತಹ ಗ್ರಾಮ ಪಂಚಾಯತಿನ ಪ್ರಥಮ ಪ್ರಜೆಯಾದ ಶ್ರೀಯುತ ಮಂಜುನಾಥ್ ಶೆಟ್ಟಿ ಅವರಿಗೆ ನಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕ ಧನ್ಯವಾದ ಸಂಚಾಲಕರಾಗಿರ್ತಕ್ಕಂತಹ ಶ್ರೀಯುತ ವೀರಭದ್ರ ಶೆಟ್ಟಿ ಇವರಿಗೂ ಕೂಡ ಪ್ರೀತಿಪೂರ್ವಕವಾಗಿ ಧನ್ಯವಾದ ತಿಳಿಸುತ್ತೇವೆ.
ನನ್ನ ಹೆಸರು ಮಂಜುನಾಥ್ ಶೆಟ್ಟಿ ಅಂತ, ಹಳ್ಳಿಹೊಳೆ ಗ್ರಾಮ ಪಂಚಾಯತ್ನ ಅಧ್ಯಕ್ಷರು. ಇವತ್ತು ನಮ್ಮ ಗ್ರಾಮ ಪಂಚಾಯತ್ನಲ್ಲಿ ಗ್ರಾಮೋತ್ಸವ ಕಾರ್ಯಕ್ರಮ. ಮಾನ್ಯ ಶಾಸಕರ ಒಂದು ಪರಿಕಲ್ಪನೆ, ಹಳ್ಳಿಯ ಭಾಗಕ್ಕೆ ಎಲ್ಲ ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ, ಕೃಷಿಗೆ ಸಂಬಂಧಪಟ್ಟ ಹಾಗೆ ಮತ್ತು ಮಹಿಳೆಯರು ಮತ್ತು ಮಕ್ಕಳ ಕಲ್ಯಾಣ ವಿಭಾಗಕ್ಕೆ ಸಂಬಂಧಪಟ್ಟ ಹಾಗೆ ಎಲ್ಲ ಅಧಿಕಾರಿಗಳು ಗ್ರಾಮ ಮಟ್ಟಕ್ಕೆ ಬಂದು ಗ್ರಾಮದ ಜನರಿಗೆ ಸ್ಪಂದನೆ ಕೊಡಬೇಕು ಮತ್ತು ತಮ್ಮ ತಮ್ಮ ಇಲಾಖೆಯಲ್ಲಿ ಏನೇನು ಸಿಗ್ತದೆ ಅದನ್ನು ಜನರಿಗೆ ಮುಟ್ಟಿಸಬೇಕು ಅಂತ ತಮ್ಮ ಶಾಸಕರ ಒಂದು ಪರಿಕಲ್ಪನೆ. ಆ ಒಂದು ಪರಿಕಲ್ಪನೆ ಇವತ್ತು ಯಶಸ್ವಿ ಆಗಿದೆ ಅಂತ ನಾನು ಭಾವಿಸ್ತೇನೆ. ಯಾಕಂದರೆ ತುಂಬ ಜನ ಫಲಾನುಭವಿಗಳು ಆರೋಗ್ಯದ ಬಗ್ಗೆ ಟೆಸ್ಟು, ಹಲ್ಲು, ಕಣ್ಣು ಮತ್ತು ಆಯುರ್ವೇದಿಕ್ ಸಂಬಂಧಪಟ್ಟ ಹಾಗೆ ತುಂಬ ಜನ ಇವತ್ತು ನಮ್ಮ ಭಾಗದ ಗ್ರಾಮಸ್ಥರು ಸದುಪಯೋಗವನ್ನು ಪಡಿಸ್ಕೊಂಡಿದ್ದಾರೆ. ಹಾಗೆ ಕೃಷಿಗೆ ಸಂಬಂಧಪಟ್ಟ ಹಾಗೆ ತುಂಬ ಮಾಹಿತಿಯನ್ನು ತೆಗೆದುಕೊಂಡು ಕೆಲವೊಂದು ಸಲ ಕೃಷಿಗೆ ಸಂಬಂಧ ಪರಿಕರಗಳನ್ನು ಸಹ ಇವತ್ತು ಖರೀದಿಯನ್ನು ಸಹ ಮಾಡಿದ್ದಾರೆ. ಅದು ಸಹ ತುಂಬ ಒಳ್ಳೆಯ ವಿಚಾರ ಅಂತ ಹೇಳುತ್ತಾ, ಮುಂದಿನ ದಿನಗಳಲ್ಲಿ ಮಾನ್ಯ ಈ ಒಂದು ಶಾಸಕರು ಏನೋ ಒಂದು ಕಲ್ಪನೆ ಇದೆ, ಗ್ರಾಮ ಮಟ್ಟಕ್ಕೆ ಅಧಿಕಾರಿಗಳು ಬಂದು ಸವಲತ್ತುಗಳನ್ನು ವಿತರಿಸುವ ಒಂದು ಕಲ್ಪನೆ ಇದೆ. ಅದು ತುಂಬ ಅದ್ಭುತವಾಗಿದೆ. ಮುಂದೂ ಕೂಡ ಈ ಒಂದು ಕಾರ್ಯಕ್ರಮ ಯಶಸ್ವಿ ಆಗಲಿ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಸಂತೋಷವನ್ನು ಪಡ್ತೇನೆ. ಹೇಳಿ ಸರ್. ಇವತ್ತು ಹಳ್ಳಿಹೊಳೆ ಗ್ರಾಮ ಪಂಚಾಯತ್ನಲ್ಲಿ 29ನೇ ಗ್ರಾಮೋತ್ಸವ ಅತ್ಯಂತ ಯಶಸ್ವಿಯಾಗಿ ನೆರವೇರ್ತಾ ಇದೆ. ಪ್ರಥಮವಾಗಿ ಉಪ್ಪುಂದ ಮತ್ತು ಜಡ್ಕಲ್ನಲ್ಲಿ ಆರಂಭಿಸಿದ ಗ್ರಾಮೋತ್ಸವ ಅನ್ನುವಂಥದ್ದು ಇವತ್ತು 29 ಗ್ರಾಮ ಪಂಚಾಯತ್ನನ್ನು ಪೂರೈಸಿದೆ. 43 ಗ್ರಾಮಗಳಲ್ಲಿ ನಾವು ಗ್ರಾಮೋತ್ಸವವನ್ನು ಮಾಡ್ತಾ ಇದ್ದೇವೆ. ಜನರ ಒಂದು ರೆಸ್ಪಾನ್ಸ್ ತುಂಬ ಅತ್ಯದ್ಭುತವಾಗಿದೆ. ಅಧಿಕಾರಿ ವರ್ಗದವರಾಗಿರ್ಬೋದು, ನಾನ್ NGOಗಳಾಗಿರ್ಬೋದು, ಎಲ್ಲರೂ ತಮ್ಮ ತಮ್ಮ ಎಫರ್ಟನ್ನು ಹಾಕಿ ಪ್ರತಿ ಹಳ್ಳಿಯಲ್ಲಿ ಆರೋಗ್ಯ ಶಿಬಿರವನ್ನು ಮಾಡ್ತಾ ಇದ್ದಾರೆ. ಇಲಾಖೆಯವರು ಇಲಾಖಾ ವತಿಯಿಂದ ಏನೇನು ಸವಲತ್ತುಗಳು ಇದೆ ಅದನ್ನು ಪ್ರಸ್ತುತಪಡಿಸ್ತಾ ಇದ್ದಾರೆ. ಮುಖ್ಯವಾಗಿ ಕೃಷಿ ಮತ್ತು ತೋಟಗಾರಿಕೆ ಇಲಾಖೆಯವರು ಬಹಳ ದೊಡ್ಡ ಮಟ್ಟದ ಒಂದು ಎಫರ್ಟನ್ನು ಹಾಕಿ ಜನರಿಗೆ ಅವರ ಇಲಾಖೆಯಲ್ಲಿ ಯಾವ್ಯಾವ ಸೌಲಭ್ಯಗಳಿದೆ, ಹೇಗೆ ಅದನ್ನು ಬಳಸ್ಕೊಳ್ಬೋದು ಅನ್ನುವಂಥ ಜಾಗೃತಿಯನ್ನು ಮತ್ತು ಸವಲತ್ತುಗಳನ್ನು ಕೂಡ ವಿತರಿಸ್ತಾ ಇದ್ದಾರೆ. ಅದು ಬಹಳ ಮುಖ್ಯವಾದದ್ದು. ಇವತ್ತು ಹಳ್ಳಿಹೊಳೆ ನಮ್ಮ ಬೈಂದೂರು ವಿಧಾನಸಭಾ ಕ್ಷೇತ್ರದ ಒಂದು ತುದಿಯಲ್ಲಿರುವಂತಹ ಒಂದು ಗ್ರಾಮದಲ್ಲಿ ಬಹಳ ಚೆನ್ನಾಗಿ ಆಯೋಜನೆಯನ್ನು ಅಧ್ಯಕ್ಷರು ಮಾಡಿದ್ದಾರೆ. ಹಾಗೆ ಪಂಚಾಯತಿನ ಎಲ್ಲ ಒಂದು ಸದಸ್ಯರು ಹಾಗೂ ಅಧಿಕಾರಿ ವರ್ಗದವರು ಅವರದ್ದೇ ಕಾರ್ಯಕ್ರಮ ಅನ್ನುವಂತಹ ರೀತಿಯಲ್ಲಿ ಮಾಡಿದ್ದಾರೆ. ಒಂದು ಪಂಚಾಯತಿನ ಹೊಸ ಕಟ್ಟಡ ಉದ್ಘಾಟನೆ ಆಗಿದೆ. ಆ ಕಟ್ಟಡ ಉದ್ಘಾಟನೆಯ ಒಂದು ಸಂದರ್ಭದಲ್ಲಿ ಮೊದಲ ಬಾರಿಗೆ ಪ್ರಥಮ ಕಾರ್ಯಕ್ರಮ ಎನ್ನುವಂತೆ ಒಂದು ಗ್ರಾಮೋತ್ಸವವನ್ನು ಆಯೋಜಿಸಿದ್ದಾರೆ. ಇದಕ್ಕೆ ನಾನು ಉತ್ಸವ ಸಮಿತಿಯ ಪರವಾಗಿ ಹಾಗೂ ಮಾನ್ಯ ಶಾಸಕರ ಪರವಾಗಿ ಹೃದಯದ ಧನ್ಯವಾದವನ್ನು ಅವರಿಗೆ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ. ಇನ್ನು ಮುಖ್ಯವಾಗಿ ಬೈಂದೂರು ಉತ್ಸವ 2026 ಜನವರಿ 24, 25, 26ರಂದು ಬೈಂದೂರಿನಲ್ಲಿ ಅದ್ದೂರಿಯಾಗಿ ನೆರವೇರಲಿಕ್ಕಿದೆ. ಈ ಭಾಗದ ಎಲ್ಲ ಗ್ರಾಮಸ್ಥರು ಒಂದು ಉತ್ಸವಕ್ಕೆ ಬಂದು ಅಲ್ಲಿಯ ವ್ಯವಸ್ಥೆಗಳನ್ನು ಪಡೆದುಕೊಂಡು ಅಲ್ಲಿಯ ಒಂದು ಏನೋ ವ್ಯವಸ್ಥೆಗಳನ್ನು ನಾವು ಮಾಡಿರ್ತೇವೆ ಅಥವಾ ಕಾರ್ಯಕ್ರಮಗಳನ್ನು ಮಾಡಿರ್ತೇವೆ ಅದೆಲ್ಲವನ್ನು ಕಣ್ತುಂಬಿಕೊಂಡು ಹೋಗ್ಬೇಕಂತೇಳಿ ಈ ಮೂಲಕ ಉತ್ಸವ ಸಮಿತಿಯ ಪರವಾಗಿ ನಾನು ಕೇಳ್ಕೊಳ್ತಾ ಇದ್ದೇನೆ. ಪೂಜ್ಯ ಕಾವಂದರು 24ರ ಬೆಳಿಗ್ಗೆ ನಮ್ಮ ಬೈಂದೂರು ಉತ್ಸವದ ಉದ್ಘಾಟನೆಯನ್ನು ಮಾಡಲಿಕ್ಕೆ ಬರುವವರಿದ್ದಾರೆ. ಆ ಒಂದು ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಆ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂತ ತಮ್ಮ ಮೂಲಕ ಈ ಮೂಲಕ ಕೇಳ್ಕೊಳ್ತಾ ಇದ್ದೀನಿ.
ಎಂತ ಇದೀಗ ಇವ್ರೆ ನೀವು ಒಂಚೂರು ಆಚೆ ವಿಡಿಯೋ ಮಾಡಿ ಅಲ್ಲಿ ಕಾಲ್ ಕೊಡ್ತಾರ. ಇಲ್ಲೂ ಕಾಲ್ ಇಟ್ಕೊಂಡ್ಬಿಡಿ. ಜಾಸ್ತಿ
ಪೇಮೆಂಟ್ ಎಲ್ಲ ಆಗಿ ನನ್ನ ಹೆಸರು ಜಯರಾಮ್ ಪೂಜಾರಿ ಅಂತ. ಇಲ್ಲೇ ಹಳ್ಳಿಯೊಳೆ ಗ್ರಾಮದ ಕೋಟುಗುಳಿ ನಿವಾಸಿಯಾಗಿದ್ದೇನೆ. ಪ್ರಗತಿಪರ ಕೃಷಿಕನಾಗಿ ಅಡಿಕೆ ಕೃಷಿಯನ್ನು ಮಾಡಿಕೊಂಡಿದ್ದೇನೆ. ಹಾಗೆ ನನ್ನ ಉದ್ಯೋಗ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಲ್ಲಿ ಸುವಿಧಾ ಸಹಾಯಕರಾಗಿಯೂ ಕೂಡ ಕೆಲಸ ಮಾಡ್ತಾ ಇದ್ದೇನೆ. ಈ ಗ್ರಾಮೋತ್ಸವ ಮಾಡಿದ್ರಿಂದ ನಮ್ಮ ಹಳ್ಳಿಯ ಗ್ರಾಮದ ಕೃಷಿಕರಿಗೆ ಉತ್ತಮವಾದ ಒಂದು ಕೃಷಿ ಇಲಾಖೆ ಅಂತ ಸಿಗುವಂಥ ಸಬ್ಸಿಡಿಯ ಬಗ್ಗೆ ಆಗಲಿ ಅಥವಾ ಯಂತ್ರೋಪಕರಣ ಬಗ್ಗೆ ಆಗಲಿ ಎಲ್ಲ ಒಂದು ಮಾಹಿತಿ ನಮಗೆ ಇಲ್ಲೇ ನಮ್ಮ ಕಾಲಬುಡದಲ್ಲೇ ನಮ್ಮ ಹತ್ತಿರದಲ್ಲೇ ಪಡೆದುಕೊಳ್ಳುವುದಕ್ಕೆ ಅನುಕೂಲ ಆಗಿದೆ. ಹಾಗೆ ತೋಟಗಾರಿಕೆ ಇಲಾಖೆಯವರು ಕೂಡ ಇಲ್ಲಿ ಬಂದಿದ್ದರಿಂದ ನಮಗೆ ತೋಟಗಾರಿಕೆ ಇಲಾಖೆಯಲ್ಲಿ ಸಿಗುವಂಥ ಸಬ್ಸಿಡಿ ಇರ್ಬೋದು, ಗಿಡಗಳ ಬಗ್ಗೆ ಇರ್ಬೋದು, ಇದೆಲ್ಲದೂ ಕೂಡ ಈ ನಮ್ಮ ಕಾಲಬುಡದಲ್ಲಿ ಬಂದಾಗ ಸಾಧಾರಣ ಒಬ್ಬ ಕಡು ಬಡವನಾದ ಕೃಷಿಕನು ಕೂಡ ಸಣ್ಣ ಮಟ್ಟದ ಕೃಷಿಕನಾಗಿದ್ದವರಿಗೆ ಕೃಷಿ ಬಗ್ಗೆ ಮಾಹಿತಿಯನ್ನು ಪಡೆದುಕೊಳ್ಳೋಕೆ ಗ್ರಾಮೋತ್ಸವ ಉತ್ತಮವಾಗಿದೆ. ಹಾಗೆ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಮಂಜುನಾಥ ಶೆಟ್ಟಿಯವರ ಮುತುವರ್ಜಿಯಲ್ಲಿ ಈ ಗ್ರಾಮೋತ್ಸವ ಉತ್ತಮವಾಗಿ ನಡೆದಿದೆ. ಹಾಗೆ ನಮ್ಮ ಬೈಂದೂರಿನ ಶಾಸಕರಾದ ಗುರುರಾಜ್ ಗಂಟಿಹೊಳಿಯವರು ಈ ಒಂದು ಬೈಂದೂರು ಉತ್ಸವದ ಕಾರ್ಯಕ್ರಮದ ಅಡಿಯಲ್ಲಿ ಈ ಒಂದು ಪ್ರತಿ ಗ್ರಾಮದಲ್ಲಿ ಗ್ರಾಮೋತ್ಸವವನ್ನು ಮಾಡುವುದರಿಂದ ನಮ್ಮ ಕೃಷಿಕರಿಗೆ ಮತ್ತು ಹಳ್ಳಿಯ ಗ್ರಾಮಸ್ಥರಿಗೆ ಉತ್ತಮವಾದ ಮಾಹಿತಿ ಸಿಗುವಂತಾಗಿದೆ. ಹಾಗೆ ವಿದ್ಯುತ್ ಇಲಾಖೆಯಿಂದ ಇರಬಹುದು, ವಿದ್ಯುತ್ ಇಲಾಖೆಯಿಂದ ಸೌರಶಕ್ತಿಯನ್ನು ಬಳಸಿ ನಾವು ಅದರಿಂದ ಏನು ಪ್ರಯೋಜನವನ್ನು ಪಡೆಯಬಹುದು ಅನ್ನುವಂಥ ಮಾಹಿತಿ, ಹಾಗೆ ಆರೋಗ್ಯ ಇಲಾಖೆಯಿಂದ ಇಲ್ಲಿ ಹಳ್ಳಿಯ ಗ್ರಾಮಸ್ಥರಿಗೆ ಮುಖ್ಯವಾಗಿ ಆರೋಗ್ಯ ಬೇಕಾಗಿರೋದು. ನಮಗೆ ಪ್ರತಿಯೊಬ್ಬ ಮನುಷ್ಯನಿಗೆ ಆರೋಗ್ಯ ಸರಿಯಾಗಿದ್ದರೆ ಮಾತ್ರ ಪ್ರತಿಯೊಂದು ಕಾಯಕದಲ್ಲಿ ಕೆಲಸದಲ್ಲಿ ಅವ ಇದಾಗ್ಬೋದು. ಆ ನಿಟ್ಟಿನಲ್ಲಿ ಆರೋಗ್ಯ ಇಲಾಖೆ ನಮ್ಮ ಕಾಲಬುಡಕ್ಕೆ ಬಂದು ಈ ಗ್ರಾಮ ಪಂಚಾಯತಿನಲ್ಲೇ ನಮಗೆ ಉತ್ತಮವಾದ BP ಇರ್ಬೋದು, ಶುಗರ್ ಇರ್ಬೋದು, ಇತರ ಕಾಯಿಲೆಗಳ ಬಗ್ಗೆ, ಹಾಗೆ ನಮ್ಮ ಕಣ್ಣಿನ ಬಗ್ಗೆ ಆಗಲಿ, ನೇತ್ರ ಚಿಕಿತ್ಸೆಯ ಬಗ್ಗೆ ಅದರ ಬಗ್ಗೆ ಕೂಡ ವೈದ್ಯರು ಬಂದು ಇವತ್ತು ತಪಾಸಣೆ ಮಾಡಿರುವುದರಿಂದ ನಮಗೆ ಒಂದು ಈ ಗ್ರಾಮೋತ್ಸವದಲ್ಲಿ ಎಲ್ಲ ವಿಧದ ರೀತಿಯಲ್ಲಿ ಅನುಕೂಲ ಆಗಿದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಈ ಒಂದು ಗ್ರಾಮೋತ್ಸವ ಮಾಡೋದ್ರಿಂದ ನಮ್ಮ ಗ್ರಾಮಸ್ಥರಿಗೆ ಉತ್ತಮವಾದ ಸಹಕಾರ ಹಾಗೂ ಸವಲತ್ತುಗಳು ಒಳ್ಳೆಯ ರೀತಿಯಲ್ಲಿ ಸಿಗುವಂತಾಗಿದೆ. ಗ್ರಾಮ ಪಂಚಾಯತ್ ಅಧ್ಯಕ್ಷರಿಗೆ ಹಾಗೆ ಈ ಬೈಂದೂರು ಶಾಸಕರಿಗೆ ನಾವು ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇವೆ. ಧನ್ಯವಾದಗಳು. ಪ್ರಥಮ ಸ್ಥಾನ ಪಡೆದಿದ್ದಕ್ಕೆ ಧನ್ಯವಾದಗಳು. ದ್ವಿತೀಯ ಸ್ಥಾನವನ್ನು ಪಡೆದ AB ಅವರ ತಂಡ. ಎಲ್ರಿಗೂ ನಮಸ್ಕಾರ. ಇವತ್ತು ಹಳ್ಳಿಯೊಳ ಗ್ರಾಮ ಪಂಚಾಯತ್ನಲ್ಲಿ ಗ್ರಾಮೋತ್ಸವ ಕಾರ್ಯಕ್ರಮ ತುಂಬ ವಿಜೃಂಭಣೆಯಿಂದ ನಡೆಯಿತು. ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶನೇ ಇಲ್ಲಿನ
ಗ್ರಾಮೀಣ ಭಾಗದ ಜನರಿಗೆ ವಿವಿಧ ಇಲಾಖೆಗಳಿಂದ ಸಿಗುವಂಥ ಸವಲತ್ತುಗಳ ಬಗ್ಗೆ ಮಾಹಿತಿ ನೀಡುವುದು ಮತ್ತು ಅವರಿಗೆ ಬೇಕಾದಂಥ ವೈದ್ಯಕೀಯ ಚಿಕಿತ್ಸೆ ಹಾಗೂ ಮಾಹಿತಿಯನ್ನು ನೀಡುವುದಾಗಿರ್ತದೆ. ಅದರಂತೆ ಇವತ್ತು ಹಳ್ಳಿಯೋಳ ಗ್ರಾಮ ಪಂಚಾಯಿತಿಗೆ ತಾಲೂಕು ಮಟ್ಟದಾಗ ಜಿಲ್ಲಾ ಮಟ್ಟದ ತುಂಬಾ ಇಲಾಖೆಯ ಅಧಿಕಾರಿಗಳು ಸಿಬ್ಬಂದಿಗಳು ಇಲ್ಲಿ ಬಂದಿರ್ತಾರೆ. ಅವರುಗಳಿಗೆ ಅವರದ್ದೇ ಆದಂಥ ಸಪ್ರೇಟ್ ಆದಂಥ ಸ್ಟಾಲ್ನಲ್ಲಿ ಅವರಿಗೆ ಸಂಬಂಧಪಟ್ಟಂತೆ ಎಲ್ಲ ಮಾಹಿತಿ ಫಲಕಗಳು, ಸಂಬಂಧಪಟ್ಟ ಉಪಕರಣಗಳು ಪ್ರತಿಯೊಂದನ್ನು ಇರಿಸಿಕೊಂಡು ಸಾರ್ವಜನಿಕರಿಗೆ ತುಂಬ ಉತ್ತಮವಾಗಿ ಮಾಹಿತಿಯನ್ನು ನೀಡಿರ್ತಾರೆ. ಹಾಗೆಯೇ ವೈದ್ಯಕೀಯ ವಿಭಾಗದಿಂದ ಕೂಡ ಆ ವಿಭಾಗದಲ್ಲಿ ವೈದ್ಯಕೀಯ ಚಿಕಿತ್ಸೆಯ ಬಗ್ಗೆ ಮಾಹಿತಿಯನ್ನು ನೀಡಿರ್ತಾರೆ. ಸೊ ಇದರಿಂದಾಗಿ ಹೆಚ್ಚಿನ ಕೃಷಿಕರೇ ತುಂಬಿರುವಂಥ ಹಳ್ಳಿಯೋಳ ಗ್ರಾಮದ ಜನರಿಗೆ ತುಂಬ ಉಪಯೋಗ ಆಗಿದೆ. ಸೊ ಮುಂದಿನ ದಿನಗಳಲ್ಲೂ ಕೂಡ ಇಂತಹ ಕಾರ್ಯಕ್ರಮ ಇನ್ನು ಆಗ್ತಾ ಇರಬೇಕು, ಜನಗಳಿಗೆ ಸಿಗ್ತಾ ಇರಬೇಕು. ಸೊ ಇಂತಹ ಕಾರ್ಯಕ್ರಮ ಇನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ನಡೆಯಲಿ ಮತ್ತು ಗ್ರಾಮಸ್ಥರು ಇದರ ಹೆಚ್ಚಿನ ಉಪಯೋಗ ಪಡೆದುಕೊಳ್ಬೇಕಂತ ನನಗೆ ಕೇಳಿಕೊಡ್ತಾರೆ. ಹಾಗೆ ಈ ಒಂದು ಕಾರ್ಯಕ್ರಮವು ಯಶಸ್ವಿಯಾಗಿ ನಡೆಯುವಲ್ಲಿ ಸಹಕರಿಸಿದಂಥ ಗ್ರಾಮ ಪಂಚಾಯತ್ ಅಧ್ಯಕ್ಷರು, ಸದಸ್ಯರು, ಗ್ರಾಮಸ್ಥರು, ಮುಖ್ಯವಾಗಿ ಈ ಕಾರ್ಯಕ್ರಮದ ರೂವಾರಿಗಳಾಗಿರುವಂಥ ಮಾನ್ಯ ಶಾಸಕರು ಯುವರಾಜ್ ವಿಠ್ಠಲ್ ಸರ್ ಅವರು ಹಾಗೆ ಅವರ ತಂಡ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸಲಿಕ್ಕೆ ಇಷ್ಟಪಡ್ತೇನೆ. ಹಳ್ಳಿಯೋಳ ಗ್ರಾಮ ಪಂಚಾಯತ್ ಗ್ರಾಮೋತ್ಸವ ತುಂಬ ಚಂದ ಒಳ್ಳೆಯದೈತೆ, ಚಂದ ರೀತಿಯಲ್ಲಿ ಐತೆ. ಖುಷಿ ಐತೆ ನಮಗೆ. ಅದ್ರಾಗಂತೂ ನಮ್ಮ ಸಂಜೀವಿನಿ ಇದಕ್ಕಂತೂ ತುಂಬ ಖುಷಿ ಐತೆ. ಯಾಕಂದರೆ ನಮ್ಮ ಸಂಜೀವಿನಿ ಇನ್ನಷ್ಟು ಬೆಳಿಲಿಕ್ಕೆ ಇದು ಒಂದು ಕಾರಣ ಐತೆ. ಮತ್ತು ಗ್ರಾಮಸ್ಥರಿಗೂ ಸಹ ತುಂಬ ಖುಷಿ ಐತಿ ಈ ಗ್ರಾಮೋತ್ಸವ ಕಂಡ. ಮತ್ತು ಆಯಾ ಇಲಾಖೆಯಿಂದ ಬಂದು ಆಯಾ ಇಲಾಖೆಯಿಂದ ಏನು ಬೆನಿಫಿಟ್ ಇತ್ತು ಅವ್ರಿಗೆ ಅದನ್ನೆಲ್ಲ ತಿಳ್ಕೊಳ್ಲಿಕ್ಕೆ ಇಲ್ಲೊಂದು ಅವಕಾಶ ಐತೆ. ಮತ್ತು ಹಳ್ಳಿಯೋಳೆ ಗ್ರಾಮ ಪಂಚಾಯತಿನ ಅಧ್ಯಕ್ಷರು ಹಾಗೂ ಎಲ್ಲ ಗ್ರಾಮ ಪಂಚಾಯತಿನ ಸದಸ್ಯರು ಕೂಡ ಇದಕ್ಕೆ ತುಂಬ ಪ್ರೋತ್ಸಾಹ ಕೊಟ್ಟಿದ್ದಾರೆ. ತುಂಬ ಖುಷಿ ಆಯಿತು. ಹಳ್ಳಿಯೋಳೆ ಗ್ರಾಮ ಪಂಚಾಯತಿನ ಗ್ರಾಮೋತ್ಸವ ಇನ್ನೊಂದು ಮಟ್ಟಕ್ಕೆ ತುಂಬ ಎತ್ತರಕ್ಕೆ ಬೆಳೀಲಿ ಮುಂದಿನ ದಿನಗಳಲ್ಲಿ ಅಂತ ಹೇಳಿಕೊಳ್ಳಿಕ್ಕೆ ತುಂಬ ಇಷ್ಟಪಡ್ತೀನಿ. ನಾನೊಬ್ಳು ಸಂಜೀವಿನಿಯ ಒಕ್ಕೂಟದ ಅಧ್ಯಕ್ಷರಾಗಿ ಈ ನಮ್ಮ ಸಂಜೀವಿನಿಯರ ಸಹ ತುಂಬ ಒಂದು ಕಾರ್ಯಕ್ರಮದಲ್ಲಿರ್ಬೋದು, ಕ್ರೀಡಾಕೂಟದಲ್ಲಿ ಇರ್ಬೋದು, ಎಲ್ಲ ವಿಷಯದಲ್ಲೂ ಭಾಗವಹಿಸಿ ತುಂಬ ಖುಷಿ ಪಟ್ಟಿರಿದ್ರಾಗೆ ಮುಂದಿನ ದಿನಗಳಲ್ಲಿ ತುಂಬ ಇದ್ರ ಬಗ್ಗೆ ಹೋರಾಟ ಕೊಟ್ಟು ಬೈಂದೂರು ಉತ್ಸವಕ್ಕೂ ಸಹ ನಮ್ಮ ಸಂಜೀವಿನಿಯಿಂದ ತುಂಬ ಜನ ನಾವು ಅಲ್ಲಿ ಹೋಗಿ ಭಾಗವಹಿಸ್ತೀವಿ ಅಂತ ಹೇಳಿಕೊಳ್ಳಿಕ್ಕೆ ನಾನು ಇಷ್ಟಪಡ್ತೀನಿ.